ನಾನಾಗಿದ್ದು ಏನಂದರೆ ಪಾಪ್ಕಾರ್ನ್ ಮಾಡ್ತಿದ್ದೆ ನಾನು ಬಿಗಿನಿಂಗ್ ಫಸ್ಟ್. ಅಯ್ಯೋ, ಸದಾಶಿವನಗರದಲ್ಲಿ ಪಾಪ್ಕಾರ್ನ್ ಮಾಡ್ತಿದ್ದೆ ನಾನು. 5 ರೂಪಾಯಿ ಒಂದು ಪಾಪ್ಕಾರ್ನ್. ಜನತಾ ಬಜಾರ್ ಪಕ್ಕ ಒಂದು ಮಿಷಿನ್ ಹಾಕ್ಕೊಂಡು ಆ ಪೀರಿಯಡ್ 2002. ಅದೇ ಅದು ಬಿಗಿನಿ ಫಸ್ಟ್ ಕೆಲಸ ಅಲ್ಲಿ ನಾನು ಮಾಡ್ತಿದ್ದೆ. ನಮ್ಮ ಮಾವವರೇ ಅದನ್ನು ಮಾದೇವ್ ಅಂತ ಅಂದ್ಬಿಟ್ಟು ಅವರೇ ಪಾಪ್ಕಾರ್ನ್ ಒಂದು ಮಿಷಿನ್ ಹಾಕಿದ್ರು. ಇಲ್ಲ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ, ರೂಟ್ ಇಲ್ಲ. ನೀವು ಇದು ಬೆಂಗಳೂರವರು ಅಲ್ಲ ತಾನೆ? ಬ್ಯಾಂಗ್ಳೂರೇ ಬೇಸಿಕಲಿ ಬ್ಯಾಂಗ್ಳೂರೇ. ಹುಟ್ಟಿ ಬೆಳೆದಿದ್ದೆಲ್ಲ ಶಾಂತಿನಗರ. ಅಪ್ಪ ಅಮ್ಮ ಎಲ್ಲ ಇಲ್ಲಿ? ಎಲ್ಲ ಬ್ಯಾಂಗ್ಳೂರೇ. ಅದೇ ಅವಾಗ ಪಾಪ್ಕಾರ್ನ್ ಮಾಡ್ತಿರುವಾಗ ಏನು ಮಾಡೋಕ್ಕಾಗ್ತದೆ, ಏನೋ ಒಂದು ಸದ್ಯಕ್ಕೆ ಏನೋ ಒಂದು ಮಾಡ್ಕೊಂಡು ಹೋಗೋಣ ಅಂತ ರೂಟ್ ಅದು. ಸುಮ್ಮನೆ ಏನೋ ಒಂದು ಪಾಪ್ಕಾರ್ನ್ ಮಾಡ್ಕೊಂಡಿದ್ದೆ. ಅವಾಗ ರಾಗಣ ಎಲ್ಲ ಬರೋರು ಅಲ್ಲಿ. ಅಲ್ಲೇ ಮನೆ ಅಲ್ವಾ, ಸದಾಶಿವನಗರ ಜನತಾ ಬಜಾರ್ ಹತ್ರ ಮನೆ ಹಿಂಭಾಗನೇ ಇದ್ದಿದ್ದು. ಈಗಿರೋ ಮನೆ ಹಿಂಭಾಗ? ಹೌದು, ಈಗಿರೋ ಮನೆ ಹಿಂಭಾಗನೇ. ಅವಾಗ ರಾಗಣ ಎಲ್ಲ ಬಂದು ತೊಗೊಂಡೋಗೋರು. ಅವಾಗ ಇವ ಎಲ್ಲ ಚಿಕ್ಕ ಹೌದು, ಆವಾಗ ತೊಗೊಂಡೋಗೋರು. ಅವಾಗ ಅಪ್ಪು ಸರ್ ಒಂದ್ಸಲಿ ನಮ್ಮ ಏನು ಜನತಾ ಬಜಾರ್ ಇದೆ, ಜನತಾ ಬಜಾರ್ ಎದುರುಗಡೆನೆ ಪಾರ್ಕ್ ಇದ್ದಿದ್ದು. ಅಲ್ಲಿ ಒಂದ್ಸಲಿ ಹಿಂಗೆ ಬರ್ತಾರೆ, ವಾಕಿಂಗ್ ಅಂತ ಬರ್ತಿರ್ತಾರೆ. ಬಟ್ ನಾನು ನೋಡಿದ್ದೆ 2 ಸಲ. ಒಂದ್ಸಲಿ ನೋಡಿದ್ರು, ಹಿಂಗೆ ಅಂದರು ಅವರು. ನಾನು ಹಿಂಗೆ ಅಂದೆ ಜಸ್ಟ್ ಅಪ್ಪು ಸರ್ ಹಿಂಗಂತ ಅಂದೆ. ಏನು ಮಾಡ್ತಿದ್ಯಾ ಅಂತಂದರು. ಅಣ್ಣ ಇಲ್ಲಿ ಪಾಪ್ಕಾರ್ನು ಅಂತ. ಏನು ಮಾಡ್ತಿಲ್ಲ, ಏನಾದ್ರು ಮಾಡೋಗ ಆಚೆ ಕಡೆ, ಏನಕ್ಕೆ ಇಲ್ಲಿ ಮಾಡ್ಕೊಂಡಿದ್ಯಾ, ಎಷ್ಟು ಏಜು ಅಂತ ಅಂದರೆ. ಇಷ್ಟು ಅಂತ 17 18 ಏನಿದ್ದಿದ್ದು ನನ್ನ ಏಜು. ಅದಾದಮೇಲೆ ಆಚೆ ಹೋಗಿ ಏನಾದ್ರು ಮಾಡು, ಏನು ಅಟ್ಲೀಸ್ಟ್ ಓದು ಏನಾದರೂ ಅಂತ. ನಂಗೆ ಓದೋಕ್ಕೆ ಇಷ್ಟ ಇಲ್ಲ, ಇಂಟ್ರೆಸ್ಟ್ ಇಲ್ಲ, ಹಾಗಾಗಿ ಏನೋ ಮಾಡಬೇಕು ಅಂತ ಬಂದಿದ್ದೀನಿ ಅಂತ. ಸರಿ ಆಚೆ ಹೋಗಿ ಏನಾದರೂ ಮಾಡು ಅಂತ ಅಂದರು. ಸರಿ ನೆಗ್ಲೆಕ್ಟ್ ಮಾಡಿದೆ ಫಸ್ಟ್ ಡೇ. ನಾನು ಅದನ್ನು ಜಾಸ್ತಿ ತಲೆಗೆ ಕೊಟ್ಟಿಲ್ಲ. ಸೆಕೆಂಡ್ ಡೇ ಮತ್ತೆ ಬಂದರು, ಅಲ್ಲೇ ವಾಕ್ ಮಾಡೋಕ್ಕೆ ಬಂದರು. ಕೇಳಿದ್ರು ಹೋಗಿಲ್ವ ಅಂದರು. ಹಣ ಗೊತ್ತಿಲ್ಲ ಎಲ್ಲೋಗೋದು ನನಗೆ ಅಂತ ಅಂದೆ. ನೀನು ಹೋಗು, ಅದೇನೋ ಒಂದು ಆಗುತ್ತೆ, ಹೋಗು, ಇಂಡಸ್ಟ್ರಿಯಲ್ಲಿ 1000 ಇದೆ, ಏನೋ ಎಷ್ಟೊಂದಿದೆ, ನೀನು ಸುಮ್ಮನೆ ಬಿಡು, ನೀ ಏನೋ ಒಂದು ಆಗುತ್ತೆ ಅಂತಂದರು. ನೆಕ್ಸ್ಟ್ ಡೇನೇ ಕೆಲಸ ಬಿಟ್ಟೆ ನಾನು ಪಾಪ್ಕಾರ್ನ್. ನೆಕ್ಸ್ಟ್ ಡೇನೇ ಕೆಲಸ ಬಿಟ್ಟೆ. ಅದಾದಮೇಲೆ ವಿದ್ಯಾಶ್ರಮ ಅಂತ ಒಂದು ಕೋಚಿಂಗ್ ಸೆಂಟ್ರ್ ಅದು ಆ್ಯಕ್ಚುಲಿ. ಅಲ್ಲಿ ಕೆಲಸ ಸಿಕ್ತು ಡಿ ಆಪ್ರೇಟ್ರಾಗಿ. ಅಂದರೆ ನಾನು ಟೈಪಿಂಗ್ ಸ್ಪೀಡ್ ಇತ್ತು ನನಗೆ. ಅಲ್ಲಿ ಜಗದೀಶ್ ಅಂತ ನಮ್ಮ ಗುರುಗಳು, ಜಗದೀಶ್ ಮಳವಳ್ಳಿ ಅಂತ ಅಂದ್ಬಿಟ್ಟು ಅವರು ನನಗೆ ಪರಿಚಯ ಆದರು. ಈ ಮಂಡ್ಯ ಮಳವಳ್ಳಿ ಸೈಡೆಲ್ಲ ಒಂದಷ್ಟು ಜನ ಇದ್ದಾರಪ್ಪ, ಟ್ಯಾಲೆಂಟ್ಗಳಿದ್ದಾರೆ, ಎಲ್ಲ ಭಯಂಕರ ಟ್ಯಾಲೆಂಟ್ ಅನ್ನೋದ್ರೆ ಟ್ಯಾಲೆಂಟ್ನ ಸ್ಪ್ರೆಡ್ ಮಾಡ್ತಾರೆ. ಅದು ಬೇರೆಯವ್ರಿಗೆ ಸ್ಪ್ರೆಡ್ ಮಾಡೋದು ಅಂದರೆ ಕೊಡೋದಿದೆಯಲ್ಲ, ಅದು ಜೊತೆಲಿ ಬೆಳೆಸೋದು, ಅದು ಅವರು ಅಂತಲ್ಲ. ಬಟ್ ನನಗೆ ಸಿಕ್ಕಿದ್ದು ಅದು ಹಂಗೆ, ನನ್ನ ಪುಣ್ಯ ಅದು ಅಂಥವ್ರು ಸಿಕ್ಕಿರೋದು. ಅವಾಗ ಪರಿಚಯ ಆದರು ಅವರು. ಒಂದು 2-3 ವರ್ಷ ನಾವು ಜೊತೇಲಿ ಕೆಲಸ ಮಾಡಿ ಅದಾದಮೇಲೆ ಅವರು ಕೆಲಸ ಬಿಟ್ಟು ಹೋದರು. ಇದ್ರೆ ಹೇಳಿ, ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ಅಂದ್ಬಿಟ್ಟು. ಅಂದರೆ ಅವ್ರು ನನ್ನ ಮೇಲೆ ನಂಬಿಕೆ ಇತ್ತು, ಇವನು ಮಾಡ್ತಾನೆ ಅಂತ. ಯಾಕಂದರೆ ನಾನು ಆಫೀಸ್ ಬಯೋ ಮಾಡ್ತಿದ್ದೆ, ಇದನ್ನು ಟೈಪ್ ಮಾಡ್ತಿದ್ದೆ, ಪೇಜ್ ಮೇಕರ್ ಅಂತ ಒಂದು ಸಾಫ್ಟ್ವೇರ್, ಅದರಲ್ಲಿ ಮಾಡ್ತಿದ್ದಿದ್ದು. ಅವ್ರು ಬಿಟ್ಟೋದಾಗ ಮತ್ತೆ ಕರೆದ್ರು. ನಾನು ಈ ಥರ ಎಡಿಟಿಂಗ್ ಅಂತ ಬರ್ತೀಯಾ ಅಂದ. ಎಡಿಟಿಂಗ್ ಅವೆಲ್ಲ ನಂಗೆ ಗೊತ್ತಿಲ್ಲ, ಅದು ನಾನು ಕೈ ಕೆಲಸನ ಫ್ಯೂಚರ್ ನನಗೆ ಹೆಲ್ಪ್ ಆಗುತ್ತಾ ಅಂತ. ಖಂಡಿತ ಹೆಲ್ಪ್ ಆಗುತ್ತೆ ಕಣ, ಬಾರೋ ಅಂತ. ಆವಾಗ ನನಗೆ ಗುರುದತ್ತವರು ಪರಿಚಯ ಮಾಡಿಕೊಟ್ರು. ಬಸವೇಶ್ವರ ನಗರದಲ್ಲಿ ಸ್ಟುಡಿಯೋ ಅವ್ರದ್ದು. ಅಲ್ಲಿ ಸ್ಟುಡಿಯೋದಲ್ಲಿ ನಾನು ಸೇರಿಕೊಂಡಿದ್ದು. ಅಲ್ಲಿ ಕೆಲಸ ಮಾಡ್ತಾ ಮೀಡಿಯಾದಲ್ಲಿ ಕೆಲಸ ಮಾಡಿಕೊಂಡು ಈ ಟಿ ವಿಲಿ ಎಲ್ಲ ರಾಜ್ ಟಿ ವಿ, ಸುವರ್ಣ, ಆಮೇಲೆ ಈ ಟಿ ವಿ ನನಗೆ ರಾಘು ಪರಿಚಯ ಆಗಿದ್ದು 2006 ಮುಂಗಾರು ಮಳೆ ಟೈಮಲ್ಲೇ ನಾನು ಎಂಟ್ರಿ ಕೊಟ್ಟಿದ್ದು ಐ ಮೀನ್ ಮೀಡಿಯಾಗೆ. ಆವಾಗ ನನಗೆ ರಾಘವೇಂದ್ರ ಹುಣಸೂರವರು ನನಗೆ ಪರಿಚಯ ಆಗಿದ್ದು. ಅಲ್ಲಿ ಜೊತೆಯಲ್ಲಿ ಅವ್ರು ಹಿಪಿ ಆಗಿದ್ರು ಅವಾಗ. ಈಗ ಕಂಟೆಂಟ್ ಹೆಡ್ ಆಗಿ ಒಂದು ನೆಟ್ವರ್ಕ್ ಹೆಡ್ ಆಗಿದ್ದಾರೆ. ಅವ್ರ ಗ್ರೋತ್, ಅವ್ರ ಸ್ಟ್ರಗಲ್ಲು, ಆ ಜರ್ನಿನೇ ಸೂಪರ್ ಅವ್ರದ್ದು. ಅವ್ರ ಜೊತೆನೂ ನಮ್ಮನ್ನು ಕರ್ಕೊಂಡು ಹೋಗ್ತಿದ್ದಾರೆ. ಅಲ್ಲಿ ಪರಿಚಯ ಆಗಿದ್ದು 2006. ಅದಾದಮೇಲೆ ಬಿಗ್ ಬಾಸ್ ಅಂತ ಒಂದು ಶೋ ಮುಂಬೈಯಲ್ಲಿ ನಡೀತು, ಫಸ್ಟು ಸೀಸನ್ ಅದು ಆ್ಯಕ್ಚುಲಿ. ಅಲ್ಲಿ ನಿತಿನ್ ಕೃಷ್ಣಮೂರ್ತಿ ನನಗೆ ಡೈರೆಕ್ಟ್ರು, ಹಾಸ್ಟೆಲ್ ಹುಡುಗರು ಡೈರೆಕ್ಟ್ರು ಪರಿಚಯ ಆಗಿದ್ದು. ಅದು ಅಲ್ಲಿನ ಬಾಂಡಿಂಗು ಸೂಪರ್. ಅಲ್ಲಿದ್ದು ಇದು ಅಲ್ಲಿ ಪರಿಚಯ ಆಗಿದ್ದು ನನಗೆ. ಅಲ್ಲಿ ಫ್ರೆಂಡ್ ಆಗಿ ಅಲ್ಲಿ ಒಡನಾಟಗಳು. ಆಮೇಲೆ ಅರವಿಂದ್ ನನಗೆ ಪರಿಚಯ ಆಗಿದ್ದು.
ಅದಾದಮೇಲೆ ಅವನು ನಮ್ಮ ಝೀಲೇ ಕೆಲಸ ಮಾಡ್ತಿದ್ದ, OAP ಆಗಿ ಕೆಲಸ ಮಾಡ್ತಿದ್ದ ನಮ್ಮ ನಿತಿನು. ಸಿನಿಮಾ ಅಂತ ಕೆಲಸ ಬಿಟ್ಟಿದ್ದು. ಸಿನಿಮಾ ಕೆಲಸ ಬಿಟ್ಮೇಲೆ ಅವನು ಫೋನ್ ಮಾಡಿ ಹೇಳ್ದ ಒಂದ್ಸಲಿ, ಹಿಂಗೆ ಸಿನಿಮಾ ಸ್ಟೋರಿ ನರೇಷನ್ ಹೇಳಬೇಕು ಬರ್ತೀಯಾ ಅಂತ. ಓಕೆ ಅಂದ್ಬಿಟ್ಟು ಜನರಲ್ಲಾಗಿ ಸ್ಟೋರಿ ನರೇಷನ್ ಕೇಳಿದ್ವಿ. ನಾನು ಕಿರಣ್ ಅಂತ ಇಬ್ಬರು ನರೇಷನ್ ಕೇಳಿದ್ಮೇಲೆ ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ, ಸಖತ್ತಾಗಿ ಹೋಗುತ್ತೆ ಅನ್ನೋದು, ಮಜಾ ಹೋಗುತ್ತೆ. ಓಕೆ ಅಂದ್ಬಿಟ್ಟು ಕೇಳ್ಕೊಂಡು ಆಚೆ ಬಂದು ನನಗೂ ಕಿರಣ್ಗೂ ಥಾಟ್ ಇರೋದು ಎಲ್ಲ ಸ್ಟೋರಿ ಚೆನ್ನಾಗಿದೆ, ಓಕೆ ಎಡಿಟರ್ ಯಾರು ಇರ್ಬೋದು, ಯಾಕಂದ್ರೆ ನಾವು ಅದೇ ಅಲ್ವಾ ಫೀಲ್ಡು. ಓಕೆ ಇಬ್ಬರು ಮಾತಾಡ್ಕೊತಿದ್ದೀವಿ ಕಿರಣ್ ನಾನು, ಎಡಿಟರ್ ಯಾರು ಇರ್ಬೋದು ಅಂತ. ಓಕೆ ಯಾರಾದರೂ ಇರಲಿ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಆಮೇಲೆ ಒಂದಿನ ಶೂಟ್ ಏನೋ ಮುಗ್ಸ್ಕೊಂಡು ಫಸ್ಟ್ ಶೆಡ್ಯೂಲ್ ಶೂಟ್ ಮುಗಿಸ್ಕೊಂಡು ನಿತಿನ್ ಬಂದಿದ್ದಾನೆ. ಫೋನ್ ಮಾಡ್ದೆ ನನಗೆ, ಮಗ ಎಲ್ಲಿದೆ ಅಂತ. ಎಲ್ಲ ಹೊರಗಡೆ ಇದ್ದೀನಿ ಏನು ಅಂತ ಹೇಳಿ. ಮಗ ಫಸ್ಟ್ ಶೆಡ್ಯೂಲ್ ಶೂಟ್ ಮಾಡ್ಕೊಂಡ್ಬಂದಿದ್ದೀನಿ, ನಾಳೆ ಬಂದ್ಬಿಡು. ಓಕೆ ಆಯಿತು ಅಂತ ಹಂಗೆ ಸ್ಟಾರ್ಟ್ ಆಗಿದ್ದು. ಬಟ್ ಅದು ಅಲ್ಲಿ ಜೊತೆಗೆ ನಡೆದಿದ್ದು. ಹೌದು, ಅದೇ ಆವಾಗ ಒಂದು ನಂಬಿಕೆ ಅನ್ನೋದು ಇದೆಯಲ್ಲ, ಫ್ರೆಂಡ್ಗೂ ಮೀರಿದ್ದು ನಂಬಿಕೆ ತುಂಬ ಇರಬೇಕು ಫ್ರೆಂಡ್ ಸರ್ಕಲಲ್ಲಿ. ನಿತಿನ್ ನಾನು ನಿತಿನ್ನ ನಂಬಿದೆ, ಯಾಕಂದರೆ ಅದು ಚೆನ್ನಾಗಿ ಕರೆದಿ ಮೇಲೆ ನಾನು ಹೋದೆ. ನೆಕ್ಸ್ಟ್ ಡೇನೇ ಹೋದೆ ನಾನು, ಎಲ್ಲ ಹೋಗಿ ಎಡಿಟ್ ಮಾಡಿ. ಇವತ್ತರೆಗೂ ಅವನು ನೀನು ಮಾಡ್ತೀಯಾ ಅಂತ ಕೇಳಿಲ್ಲ, ನಾನು ಮಾಡ್ತೀನಿ ಅಂತ ಅಂದಿಲ್ಲ. ಎಲ್ಲ ಅಂಡರ್ಸ್ಟ್ಯಾಂಡಿಂಗಲ್ಲೇ ಆಗಿದ್ದದು. ಆ ಒಳ್ಳೆತನನೇ ನನಗೂ ಕಾಂತಾರಕ್ಕೆ ಸಿಗೋಕ್ಕಾಗಿದ್ದು. ಅದೆಲ್ಲ ಒಂದು ಅಪೂರ್ಣ ಅದು ಹೇಳಿದ್ದು ಇದು ಎಲ್ಲವೂ ಕನೆಕ್ಷನ್ ಅದಾಯ್ತು ಅದು ನನಗೆ. ಹಾಗಾಗಿ ನೋಡಿ ಹೆಂಗಿದೆ ಅಲ್ವಾ, ಅಪ್ಪು ಸರ್ ಸುಮ್ಮನೆ ಬಿಟ್ಟು ಹೋಗೋದಿದ್ದು ಅಲ್ಲಿಂದ ಮತ್ತೆ ಆ ಜರ್ನಿ ಒಂದಕ್ಕೊಂದಾಗ. ಅಂದರೆ ಫಸ್ಟೇ ಅಪ್ಪು ಸರ್ದು ಆಶೀರ್ವಾದ ಸಿಕ್ಬಿಟ್ಟಿದೆ ನಿಮಗೆ. ಖಂಡಿತ. ಬಟ್ ಎಲ್ಲರೂ ಹೇಳ್ತಾರೆ ಯಾಕೆ ಇದನ್ನೆಲ್ಲ ಶೇರ್ ಮಾಡೋದು, ಆದರೆ ಯಾಕೆ ಇವಾಗ ಹೇಳ್ತಿದ್ಯಾ, ಯಾಕೆ ಶೇರ್ ಮಾಡ್ಕ, ಇದು ಬಂತು ನನಗೆ ಸುಮಾರು. ಯಾಕೆ ಮಗ ಮುಂಚೆ ಹೇಳೋದು, ಅಂದರೆ ನಾನು ಹೇಳೋದು ಮುಂಚೆ ಹೆಂಗೆ ಹೇಳ್ತೀಯ ಅಂದರೆ, ಒಂದು ಏನೋ ನಾನು ಮಾಡಬೇಕು, ಆ ಮಾತು ಕೇಳ್ಕೊಂಡೆ ನೆಕ್ಸ್ಟ್ ಡೇ ನಾನು ಬಿಟ್ಟು ನಾನು ಆ್ಯಕ್ಚುಲಿ ನಾನೇನಾದ್ರು ಮಾಡಬೇಕಲ್ಲ. ನನಗೆ ಇದರಲ್ಲಿ ಕೊಟ್ಟಿದ್ದೀವಿ, ಕನ್ನಡದ ಕೊಟ್ಟಿದ್ದು ಬತ್ತಿ ನಾವು ಮಾಡಿದ್ವಿ ಚೆನ್ನೈಯಲ್ಲಿ ಫೈನಲ್. ನನಗೆ ಅದೇನು ಇದಕ್ಕೆ ಬರ್ತಿದ್ದೆ, ಯಾಕಂದರೆ ನನಗೊಂದು ಗೊತ್ತಿತ್ತು ನೀವು ಇದರಲ್ಲಿ ಕೋಟ್ಯಾಧಿಪತಿ ಇದು ಮಾಡಿದ್ದೀರಾ ಅಂತ. ಅಪ್ಪು ಸರ್ನ ಎರಡೇ ಟೈಮ್ ಮೀಟ್ ಮಾಡಿದ್ದು ಅಂತೀರಾ ನೀವು, ನೆಕ್ಸ್ಟ್ ಮೀಟ್ ಮಾಡಲಿಲ್ವಾ? ಮತ್ತೆ ಮಾಡಿದೆ ಕನ್ನಡದ ಕೋಟ್ಯಾಧಿಪತಿಲಿ ಶೋ ಅದು ಫೈನಲ್ ಫಿನಾಲೆ ಬಂದ್ಬಿಟ್ಟು ಚೆನ್ನೈಲಿ ನಡೀತು. ಎಲ್ಲ ಎಡಿಟರ್ ಹೋಗ್ಬೇಕು ಅನ್ನೋದು ಇತ್ತು, ಅಲ್ಲೇ ಹೋಗಿ ಮಾಡಿ ಸರ್ ಜೊತೆ ಒಂದು ಬೊಕ್ಕೆ ತೊಗೊಳ್ಬೇಕು ಅನ್ನೋದು ಒಂದು ನನಗೆ ಹೆಂಗ್ ಗುರು ಕನೆಕ್ಷನ್ ಇದು ಅಂತ ನನಗೆ. ಚೆನ್ನೈಗೆ ಹೋದ್ವಿ, ಅವರು ನಮಗೂ ಬೊಕ್ಕೆ ಕೊಟ್ಟರು, ಹಿಂಗೆಲ್ಲ ಆಯಿತು. ಹೇಳ್ಬಿಡೋಣ ಅಂತ. ಅಣ್ಣ ನೀವು ಹೇಳಿದ್ದು ನಾನು ಹೇಳಲಿಲ್ಲ, ಅಂದರೆ ಇನ್ನೂ ಏನೋ ಇದೆ ಅನ್ನೋದು ನನಗೆ ಹೇಳಿಲ್ಲ. ನಾನು ಹೇಳಿಲ್ಲ, ಜೊತೆಲಿ ಫೋಟೋ ಎಲ್ಲ ಹೊಡ್ಕೊಂಡೆ, ನಾನು ಜೊತೆಲಿ ಫೋಟೋ ಎಲ್ಲ ತೆಗೆಸ್ಕೊಂಡೆ ಸರ್ ಜೊತೆ, ಅಣ್ಣನ ಜೊತೆ. ಬಟ್ ನಾನು ಏನಕ್ಕೆ ಹೇಳಿಲ್ಲ ಅಂದರೆ ಇನ್ನೂ ಏನೋ ಇದೆ ಅನ್ನೋದು ನಂದು ಇನ್ನೂ ಏನೂ ಇರಲಿಲ್ಲ. ಎಡಿಟರಾಗಿ ಕೆಲಸ ಮಾಡ್ತಿದ್ದೆ. ಬಟ್ ಅಂದರೆ ಜನಗಳು ಗೊತ್ತಾಗ್ಬೇಕಲ್ಲ ಏನು ಮಾಡಿದೀವಿ, ನನಗೆ ರೀಚ್ ಆಗ್ಬೇಕಲ್ಲ. ಇದೆಲ್ಲರೂ ಮಾಡ್ತಾರೆ. ಇದೇನೋ ಇನ್ನೂ ಇದೆ, ಅದಾದ್ಮೇಲೆ ಹೇಳಿದ್ರೆ ಹೆಂಗಿರುತ್ತೆ ಅವ್ರಿಗೆ ಅನ್ನೋದು ಅನ್ಕೊಂಡಿದ್ದು. ಹಾಗಾಗಿ ನಾನು ಅವತ್ತು ಹೇಳಿಲ್ಲ. ಬಿಟ್ರೆ ಅದಾದ್ಮೇಲೆ ಮೀಟೇ ಮಾಡಿಲ್ಲ 3 ಸಲ. ಅದಾದ್ಮೇಲೆ ನಾನು ಮೀಟ್ ಮಾಡೋಕ್ಕೆ ಆಗಿಲ್ಲ. ಅವರು ಅವ್ರು ಇದಾದಾಗೂ ನಾನು ಹೋಗ್ಲಿಲ್ಲ. ನಿಜ ನನ್ನ ಕೈಲಿ ಆಗಲ್ಲ ಅದು. ಅಂದರೆ ಆ 2 ದಿನ ನಾನು ಮೀಟ್ ಮಾಡಿದ್ದು ನನ್ನ ಲೈಫೇ ಒಂದು ಮಾತು ಲೈಫ್ನ ಚೇಂಜ್ ಮಾಡಿದವರು ಅವ್ರು ಹಾಗೆ ಇರಲಿ ಅಂದ್ಬಿಟ್ಟು ನಾನು ಹೋಗಿಲ್ಲ. ಸೇಮ್ ಪಿಂಚ್ ಅವ್ರನ್ನ ನಂಗೆ ಹಂಗೂ ನೋಡೋಕೆ ನನಗೂ ಇಷ್ಟ ಇರಲಿಲ್ಲ. ಆಗಲ್ಲ ಅದು. ಅಯ್ಯಪ್ಪ ಕಾಂಟ್ ಇಮ್ಯಾಜಿನ್. ಈಗಲೂ ನಂಗೆ ಸಾಧ್ಯ ಇಲ್ಲ ಅದು. ನೋ ಯಪ್ಪ. ಬಟ್ ನೋಡಿ ಹೆಂಗೆ ನಿಮ್ಮ ಲೈಫ್ ಟರ್ನ್ ಆಯಿತು. ಮತ್ತು ಅದು ಒಂದು ಏನೋ ಸಕ್ಸಸ್ ಪಾಯಿಂಟಲ್ಲಿ ಹೇಳಬೇಕು ಅಂತ ಹಿಡಿದಿಟ್ಕೊಂಡಿತ್ತು, ಕೊನೆಗೆ ಆಗಲೇ ಇಲ್ಲ. ಬಟ್ ಈ ರೇಂಜಿಗೆ ನಂಗೆ ಇನ್ನೊಂದು ಏನು ಅನಿಸಿದೆ ಗೊತ್ತಾ, ಕಾಂತಾರನ ಅಪ್ಪು ಸರ್ ಮಾಡಬೇಕಿತ್ತು ಅಂತ ಎಲ್ಲೋ ಅಪ್ಪು ಸರ್ ಏನಾದರೂ ಮಾಡಿ ನೀವು ಅದನ್ನು ಎಡಿಟ್ ಮಾಡಿ ಅದಾದ್ಮೇಲೆ ಇಂಥದ್ದೊಂದು ಟೈಮಲ್ಲಿ ನೀವು ಅದನ್ನು ನೆನಪಿಸ್ಕೊಂಡಿದ್ರೆ ಅದು ಹೆಂಗಿತ್ತು. ಇದು ಇನ್ನೊಂದು ಹೇಳ ನಾನು, ಅಂದರೆ ಇನ್ನೊಂದು ಅದು ದೈವ ಅನ್ನೋದು ತಮಾಷೆ ಅಲ್ಲ. ಬಟ್ ಆ ದೈವನೇ ನಮ್ಮ ಪುನೀತ್ ಅಪ್ಪಣ್ಣ ನೋಡೋದು. ಹಾಸ್ಟೆಲ್ ಹುಡುಗರು ಸಿನಿಮಾ ಬಂದಮೇಲೆ ವರುಣೆ ಅದಕ್ಕೆ ಪ್ರೊಡ್ಯೂಸ್ ಆಗಿತ್ತು. ಕಾಂತಾರ ಸಿನಿಮಾ ಮಾಡುವಾಗ ಒಂದು ಫಸ್ಟ್ ಪ್ರೊಮೋ ಶೂಟ್ ಅಂತ ಮಾಡೋಣ ಅಂತ ಅಂದ್ಕೊಂಡಿದ್ದು ನಿತಿನು. ಅವಾಗೇನು ಅಂದರೆ
ಒಂದು ಅವಾಗ ಕೋವಿಡ್ ಟೈಮಲ್ಲಿ ಮಾಸ್ಕ್ ಹಾಕ್ಕೊಂಡು ಇದು ಯಾರು ಅಂತಂದರೆ ಇವಾಗ ಇದರಲ್ಲಿ ಏನು ಫೇಸ್ಬುಕ್ಕಲ್ಲ ಯಾವುದ್ರಲ್ಲೂ ಒಬ್ಬರು ಶೇರ್ ಮಾಡ್ಕೊಂಡಿದ್ದು ಪೂಜಾರರು ಆರ್ ಟಿ ನಗರಲ್ಲಿ ಪೂಜಾರರು ಶೇರ್ ಮಾಡ್ಕೊಂಡಿದ್ದು ಏನು ಅಂತಂದರೆ ಅಪ್ಪು ಸರ್ ಸಡನ್ ಮಾಸ್ಕ್ ಹಾಕ್ಕೊಂಡು ಒಂದು ಬಂದ್ರಂತೆ ಬಂದ್ಬಿಟ್ಟು ಅರ್ಜೆಂಟು ಒಬ್ರಿಗೆ ಇದಾಗಬೇಕು ಒಳ್ಳೇದಾಗಬೇಕು ಒಂದು ಅರ್ಚನೆ ಮಾಡಿ ಅಂತ ಹೇಳಿದ್ರಂತೆ. ಯಾರಿಗೆ ಹೆಂಗೆ ಇಲ್ಲ ಹಾಸ್ಟ್ಲು ಹುಡುಗರು ಅಂತ ಹುಡುಗರೆಲ್ಲ ಸೇರ್ಕೊಂಡು ಮಾಡ್ತಿದ್ದಾರೆ, ಇವತ್ತು ಫಸ್ಟ್ ಡೇ ಶೂಟ್ ಅವ್ರದ್ದು ಪ್ರೊಮೋ ಶೂಟು, ಅವ್ರಿಗೆ ಒಳ್ಳೇದಾಗಲಿ ಅಂತ ಅಂದ್ಬಿಟ್ಟು ಒಂದು ಅರ್ಚನೆ ಮಾಡಿ ಅಂತ ಅರ್ಚನೆ ಮಾಡ್ಕೊಂಡು ಅವ್ರು ಬಂದಿದ್ದು. ಅದೇ ಹೇಳೋದು. ಅಂದರೆ ಪರ್ಸ್ನಲಾಗಿ ನನಗೆ ಯೋಚನೆ ಮಾಡ್ಬೇಕಂದ್ರೆ ಅದು ನನಗೂ ಅದು ಆಶೀರ್ವಾದ ಬಿದ್ದಂಗೆ ಆಯ್ತು. ಟೀಮೇ ಅಲ್ವಾ, ಅದು ಪರ್ಸ್ನಲಾಗಿ ನನಗೆ ಬಿದ್ದಂಗೆ ಆಯ್ತಲ್ವ. ಅಂದರೆ ಅವರಲ್ಲಿ ಹೇಳಿದ್ರು 2 ದಿನ ನಂಗೆ ಸಿಕ್ಕಿದ್ದು, ಅದೆಲ್ಲೋ ಒಂದು ಕಡೆ ಅವ್ರ ಆಶೀರ್ವಾದ ಸಿಕ್ದಂಗೆ ಆಯಿತು. ಎಲ್ಲವೂ ಲಿಂಕು. ಅದಾದ್ಮೇಲೆ ನನಗೆ ಕಾಂತಾರ ಸಿಕ್ತು. ಕಾಂತಾರ ಅವ್ರು ಮಾಡಬೇಕಿತ್ತು ಅಂತ ರಿಷಬ್ ಸರ್ ಎಲ್ಲೋ ಒಂದು ಇಂಟರ್ವ್ಯೂ ನಾನು ನೋಡಿದೆ, ಅದು ಸ್ಪ್ರೆಡ್ ಆಗಿತ್ತು. ಅದು ಅವ್ರು ಮಾಡಬೇಕಾಗಿದ್ದು ಅವರೇ ನಡ್ಸ್ಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ ಅನ್ನೋದು ತುಂಬ ನಂಬ್ತೀನಿ ಅದನ್ನು ನಾನು ಅವ್ರ ವಿಷಯದಲ್ಲಿ. ಅದೇನೋ ದೇವರು ಅವರಿಂದ ಆಶೀರ್ವಾದ ಮಾಡಿಸಿರೋದು ಅನ್ನೋದಕ್ಕಿಂತ ನಾನು ಅಪ್ಪು ನೆನಪು ಕಾರ್ಯಕ್ರಮ ಮಾಡಬೇಕಾದ್ರೆ ಎಷ್ಟೊಂದು ಜನ ಮಾತಾಡ್ಸಿದ್ದೀನಿ. ಅದರಲ್ಲಿ ಒಬ್ಬರು ನನಗೆ ಹೇಳಿದ್ದು, ಅವರು ವಿಷ್ಣುದು ಒಂದು ಅಂಶ ಅವರು ಇಲ್ಲಿರೋದು ಗೊತ್ತಾ, ಅವ್ರ ಕೆಲಸ ಮುಗೀತು, ಅವ್ರು ಅದಕ್ಕೆ ವಾಪಸ್ ಹೋದರು. ಯಾರೂ ಅದನ್ನು ಬೇಜಾರು ಮಾಡ್ಕೊಂಬಿಡಿ. ಅವ್ರ ದೇವರಾಗಿ ಒಂದೇನೋ ಕಾರಣಕ್ಕೆ ಬಂದಿದ್ರು ಇಲ್ಲಿಗೆ, ಮತ್ತೆ ವಾಪಸ್ ಹೊಟ್ಟೋದ್ರು. ಅವ್ರು ಇಲ್ಲೇ ಹೆಂಗಿರೋಕ್ಕಾಗುತ್ತೆ ದೇವರು ಆ ಥರ. ನನಗದು ನಾನು ಈಗಲೂ ನಂಬ್ತೀನಿ ಅದನ್ನ. ಅವ್ರನ್ನ ನಾವು ಇಷ್ಟಾದರೂ ಮೀಟ್ ಮಾಡಿದ್ದೀವಲ್ಲ, ಅಷ್ಟೇ ಅದೃಷ್ಟ ಮತ್ತೆ ಅವ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡವರಲ್ಲ, ನಾನಂತೂ ಅಲ್ವೇ ಅಲ್ಲ. ನನಗಾಗಿರೋ ಎಕ್ಸ್ಪೀರಿಯನ್ಸ್ ಅಷ್ಟೇ ಹೇಳೋಕ್ಕಾಗೋದು. ಅದಕ್ಕೂ ಮೀರಿ ನಾನು ಮಾತಾಡೋಕ್ಕೆ ಆಗಲ್ಲ. ಅದು ನಾವೆಲ್ಲರೂ ಅದು ನಿಜ, ನೀವು ಹೇಳೋದು ನಿಜ. ನಾವು ಅವ್ರನ್ನ ನಮ್ಗಾಗಿದ್ದ ಅನುಭವನ ಶೇರ್ ಮಾಡ್ತೀವಿ. ಖಂಡಿತ. ಗ್ರೇಟ್. ಅಷ್ಟಾದರೂ ಸಿಕ್ತು, ಆಮೇಲೆ ಅಲ್ಲಿಂದನೇ ಚೇಂಜ್ ಆಯಿತು ಅಂದರೆ ಅದು ಇನ್ನೂ ಡಿಫ್ರೆಂಟ್ ಥಿಂಗ್. ಎಲ್ಲೋ ಒಟ್ಟು ಏನೋ ಆಗಿ ಏನೋ ಆಗಬೇಕಾದ್ರೆ ಇನ್ನೆಲ್ಲೋ ಹೋಗಿ ಊಟ ತಗೊಂಡ್ವಿ ಅಲ್ಲ. ಹೌದು. ಸೋ ಸ್ವೀಟ್.